ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ. ಸುಮಾರು ಜನ ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ ಸುಮಾರು ಜನ ಕ್ವಶನ್ನ ಕೇಳಿದ್ರಿ. ಸೊ ಯಾವ್ದು ಚೆನ್ನಾಗಿರುತ್ತೆ, ಯಾವುದು ತುಂಬ ಬೆಸ್ಟ್ ಅಂತ ಹೇಳ್ಬಿಟ್ಟು, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದು ಬೆಸ್ಟು, ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಸಾಮಾನ್ಯವಾಗಿ ಎಂಬ್ರಾಯ್ಡಿಂಗ್ ಮಿಷಿನ್ ಅಂದರೆ ಎರಡು ಥರ ಬರುತ್ತೆ, ಅಂದರೆ ಒಂದು 2-3 ಥರ ಬರುತ್ತೆ. ಒಂದು ಸಿಂಗಲ್ ಹೆಡ್ ಆಗಿರ್ಬೋದು, ಒಂದು ಡಬಲ್ ಹೆಡ್ಡು. ಸೊ ಇನ್ನು ದೊಡ್ಡ ಮಿಷಿನ್ಗಳು. ಸೊ ಫಸ್ಟ್ ಇತ್ತು ಮುಂಚೆ ಬಂದ್ಬಿಟ್ಟು ಚಿಕ್ಕ ಮಿಷಿನ್ಗಳು ಇದ್ವು. ನೀವು ನೋಡ್ತಾ ಇರ್ಬೋದು, ಉಷಾ 550, 450 ಮತ್ತು 120. ಸೊ ಇವೆಲ್ಲ ಇದ್ವು ಮೊದಲು. ಸೊ ಅದರಿಂದ ಆದಮೇಲೆ ಇವಾಗೆಲ್ಲ ತುಂಬ ದೊಡ್ಡ ಮಿಷಿನ್ಗಳು ಬಂದಿರೋದು. ಸಿಂಗಲ್ ಹೆಡ್ಡು, ಡಬಲ್ ಹೆಡ್ಡು. ಸಾಮಾನ್ಯವಾಗಿ ಸಿಂಗಲ್ ಹೆಡ್ ತುಂಬ ಜನರ ಹತ್ರ ಇರುತ್ತೆ, ಡಬಲ್ ಹೆಡ್ ತುಂಬ ಕಮ್ಮಿ ಇರೋದು. ಸೊ ಹಾಗಾಗಿ ಯಾಕೆ ಸಿಂಗಲ್ ಹೆಡ್ ಅಂತ ಅಂದರೆ, ಸೊ ಕೆಲವು ಅವೆಲ್ಲ ಏನೇನು ಯೋಚನೆ ಮಾಡ್ತಾರೆ ಅಂದರೆ, ಸೊ ಡಬಲ್ ಹೆಡ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಸಿಂಗಲ್ ಹೆಡ್ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಸೊ ಎಷ್ಟೋ ಜನ ಸಿಂಗಲ್ ಹೆಡ್ 3 ಲಕ್ಷಕ್ಕೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ತೊಗೊಂಡ್ಬಿಡ್ತಾ ಇದ್ದಾರೆ. ಸಿಂಗಲ್ ಹೆಡ್ ಬಂದುಬಿಟ್ಟು ಡಬಲ್ ಹೆಡ್ ಬಂದುಬಿಟ್ಟು 4-4.25 ಮೇಲೆ ಸಮಥಿಂಗ್ 5 ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಕಮ್ಮಿಲೇ ಸಾಕು ಹಾಕೊಳ್ಳೋಣ ಅಂತ ಕೂಡ ತಗೊಳ್ತಾ ಇದ್ದಾರೆ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ಡಬಲ್ ಹೆಡ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಡಬಲ್ ಹೆಡ್ ತುಂಬಾ ಬೆಸ್ಟು. ರೇಟ್ ಜಾಸ್ತಿ ಆಗೋದು ಮುಖ್ಯ ಅಲ್ಲ, ನಮಗೆ ಕಮ್ಮಿ ಕೆಲಸ, ಟೈಮಿಂಗ್ಸ್ ನಮಗೆ ಸೇವ್ ಆಗಬೇಕು, ನಾವು ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂತ ಅಂದರೆ ಡಬಲ್ ಹೆಡ್ ತುಂಬಾ ಇಂಪಾರ್ಟೆಂಟು. ಸೊ ಸಿಂಗಲ್ ಹೆಡ್ಗಿಂತ ಡಬಲ್ ಹೆಡ್ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ತುಂಬಾ ಅಂದರೆ ನಾನು ಹೇಳೋದೇನಂತ ಅಂದರೆ, ನಿಮಗೆ ತುಂಬಾ ವರ್ಕಿಂಗ್ ವುಮೆನ್ ಆಗಿದ್ದರೆ, ನೀವು ತುಂಬ ಜಾಸ್ತಿ ವರ್ಕ್ ಮಾಡಬೇಕು, ಜಾಸ್ತಿ ಕೆಲಸ ಬರುತ್ತೆ ನನಗೆ ಅಂತ ಅನ್ನೋದಾದರೆ ನೀವು ಡಬಲ್ ಹೆಡ್ ಅಂತ ತೊಗೊಳ್ಳಿ, ತುಂಬಾ ಬೆಸ್ಟ್. ಸೊ ಇನ್ನು ಅದಾದಮೇಲೆ ನಮಗೆ ಮನೇಲೇ ಮಾಡ್ಕೊಳ್ತೀನಿ, ತುಂಬ ಸಿಂಪಲ್ಲಾಗಿ ಸಾಕು, ನನಗೆ ತುಂಬ ದೊಡ್ಡೆಲ್ಲ ಬಿಸ್ನೆಸ್ ಎಲ್ಲ ಏನಿಲ್ಲ, ಸಾಕು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಮತ್ತು ನಾವು 1-2 ಬ್ಲೌಸ್ ಮನೆ ಕೆಲಸ ಮಾಡ್ಕೊಂಡು 1-2 ಬ್ಲೌಸ್ಗಳನ್ನ ಹಾಕೊಳ್ತೀನಿ ಅಂತ ಅನ್ನೋರು ಉಷಾ 550ನ ತೊಗೊಳ್ಳಿ. ಸೊ ತುಂಬಾ ಬೆಸ್ಟ್ ಇದೆ. ಸುಮಾರು ಜನ ನನಗೆ ಕೇಳಿದ್ರಿ. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬಾ ಬೆಸ್ಟ್. ಉಷಾ 550 ನೀವು ಮನೇಲಿ ಮಾಡ್ಕೊಳ್ತೀರಾ, ನನ್ನ ಮನೇಲೆ ಹೋಮ್ ಪರ್ಪಸ್ಸಿಗೆ ಸಾಕು 1-2 ಬ್ಲೌಸ್ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ನೋದಾದರೆ ನೀವು ಉಷಾ 550 ತೊಗೊಳ್ಳಿ. ಎಲ್ಲಿ ಬೇಕಾದ್ರೂ ಅಲ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ತುಂಬಾ ವರ್ಕ್ ಮಾಡ್ತೀನಿ, ನನಗೆ ತುಂಬ ಜಾಸ್ತಿ ಕೆಲಸ ಬರುತ್ತೆ, ನನಗೆ ದೊಡ್ಡ ಮಿಷಿನ್ ಬೇಕು, ನಾನು ಹೆವಿ ಪ್ರೊಡಕ್ಷನ್ ಕೊಡಬೇಕು, ನಾನು ಹೆವಿ ಡ್ಯೂಟಿ ಮಾಡಬೇಕು ಅಂತ ಅಂದರೆ ಡಬಲ್ ಹೆಡ್ಡು ಸಿಂಗಲ್ ಹೆಡ್ನ ತೊಗೊಳ್ಳಿ, ತುಂಬಾ ಬೆಸ್ಟ್ ಇರುತ್ತೆ. ನಾನು ಹೇಳೋದು, ನಮ್ಮ ಹತ್ರ ಬಂದುಬಿಟ್ಟು ಡಬಲ್ ಹೆಡ್ಡು ಸಿಂಗಲ್ ಹೆಡ್ಡು 2 ಮಿಷಿನ್ ಕೂಡ ಇದೆ. ಸೊ ಒಂದರಲ್ಲಿ ಒಂದ್ರಲ್ಲಿ ಮಾಡ್ಕೊಳ್ಬೋದು ಅಂತ 2 ಥರ ಮಿಷಿನ್ ನಾವು ತರಿಸ್ಕೊಂಡಿದ್ದೀನಿ. ಹಾಗಾಗಿ ಡಬಲ್ ಹೆಡ್ ಅಂತೂ ಫಿಕ್ಸ್ ನಮಗೆ ಇದ್ದೇ ಇರುತ್ತೆ. ತುಂಬ ಪ್ರೊಡಕ್ಷನ್ ಆಗಬೇಕು, ತುಂಬ ಜಾಸ್ತಿ ಕೆಲಸ ಆಗಬೇಕು ಅಂದರೆ ನಿಮಗೆ ಡಬಲ್ ಹೆಡ್ ಬೆಸ್ಟ್. ಓಕೆನಾ? ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡಬಲ್ ಹೆಡ್ ಒಂದು ಮಿಷಿನ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಈ ಮಿಷಿನ್ಸ್ಗಳು. ಸೊ ನೀವು ಇದನ್ನು ನೋಡಿ ನೀವು ಪರ್ಚೇಸ್ನ ಮಾಡ್ಕೊಳ್ಳಿ, ಆರಾಮಾಗಿ ನೀವು ವರ್ಕ್ನ ಮಾಡ್ಕೊಳ್ಬೋದು, ಕೆಲಸ ಕೂಡ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಂಬ್ರಾಯ್ಡಿಂಗ್ ಮಿಷಿನ್ ಫುಲ್ ದೊಡ್ಡ ಮಿಷಿನ ತೋರಿಸ್ತಾ ಇದ್ದೀನಿ. ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಬೆಸ್ಟ್ ಇದೆ. ನೀವು ಯಾರಾದರೂ ವರ್ಕಿಂಗ್ ವುಮೆನ್ ಆಗಿ ನೀವು ವರ್ಕ್ ಮಾಡಬೇಕು, ನಿಮ್ಗೆ ಏನಾದರೂ ಮೈಂಡಲ್ಲಿ ಇದ್ದರೆ ನಾನು ವರ್ಕ್ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈ ಥರ ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕು ಅಂತಂದರೆ ನಾವು ಫೆಸಿಲಿಟೀಸ್ ಕೂಡ ಕೊಡ್ತೀವಿ, ನಿಮಗೆ ಡೆಮೋ ಕೊಡ್ತೀವಿ, ಎಲ್ಲ ಥರನೂ ಫೆಸಿಲಿಟೀಸ್ ಇರುತ್ತೆ. ಸೊ ಬನ್ನಿ ಫಸ್ಟ್ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ. ಸೊ ಮಿಷಿನ್ ಯಾವ ರೀತಿಲಿದೆ ಅಂತ ಹೇಳ್ಬಿಟ್ಟು, ಸೊ ಅದಾದಮೇಲೆ ಸೊ ಅದು ವಿಡಿಯೋನ ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಈ ಮಿಷಿನ್ ಬಂದುಬಿಟ್ಟು ಜಾಕಿಂಗು, ಇದು ಬಂದುಬಿಟ್ಟು ಸಿಂಗಲ್ ಹೆಡ್ ಮಿಷಿನ್. ಇದಕ್ಕೆ ಸೀಕ್ವೆನ್ಸ್ ಕೂಡ ಅವೈಲಬಲ್ ಇರುತ್ತೆ, ಇದಕ್ಕೆ ನೀವು ಮಣಿ ಬೇಕಾದರೂ ಹಾಕ್ಕೊಂಡು ವರ್ಕ್ ಮಾಡ್ಬೋದು. ಇನ್ನು ಈ ಮಿಷಿನ್ ಬಂದುಬಿಟ್ಟು ಸಿಂಗಲ್ ಹೆಡ್ ಮಿಷಿನ್ನು, ಇದು ಕೂಡ ನಿಮಗೆ 12 ನೀಡಲ್ಸಲ್ಲಿ ಅವೈಲಬಲ್ ಇರುತ್ತೆ. ನಿಮಗೆ ಪ್ರತಿಯೊಂದು ಕೂಡ ಈ ಒಂದು ಮಿಷಿನಲ್ಲಿ ಎಲ್ಲದೂ 12 ನೀಡಲ್ಸೇ ಇರೋದು, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಿಮಗೆ 3,70,000 ರೂಪಾಯಿ ಆಗುತ್ತೆ. ಸಿಂಗಲ್ ಹೆಡ್ ಮಿಷಿನು ಜಾಕಿಂಗ್ ಅನ್ನೋದ್ರಲ್ಲಿ ಸ್ಕ್ರೀನ್ ಟಚ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಮಿಷಿನು. ಇನ್ನು ಇದರಲ್ಲಿ ಬಂದುಬಿಟ್ಟು ನಿಮಗೆ ಇದರಲ್ಲೂ ಕೂಡ 12 ನೀಡಲ್ಸ್ ಅವೈಲಬಲ್ ಇರುತ್ತೆ, ಸೀಕ್ವೆನ್ಸ್ ಕೂಡ ಇರುತ್ತೆ. ನೀವು ಇದಕ್ಕೆ ಡಿಸೈನ್ ಹಾಕೊಂಡು ಅದ್ರ ಮೇಲೆ ಮಣಿ ವರ್ಕು ಸ್ವಲ್ಪ ಹ್ಯಾಂಡ್ ವರ್ಕ್ ಟೈಪಲ್ಲಿ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ನಿಮಗೆ 4,70,000 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಡಬಲ್ ಹೆಡ್ ಮಿಷಿನು. ನಿಮಗೆ ಈ ಒಂದು ಮಿಷಿನ್ ಇದರಲ್ಲೂ ಕೂಡ 12 ನೀಡಲ್ಸು 24 ನೀಡಲ್ಸ್ ಬರುತ್ತೆ ನಿಮಗೆ. ಇದು ಬಂದುಬಿಟ್ಟು ನಿಮಗೆ 4,75,000 ರೂಪಾಯಿ ಸಿಗುತ್ತೆ ಡಬಲ್ ಹೆಡ್ ಮಿಷಿನು. ತುಂಬಾ ಚೆನ್ನಾಗಿದೆ, ಆರಾಮಾಗಿ ನೀವು ಪರ್ಚೇಸ್ನ ಮಾಡಿಕೊಂಡು ಕೆಲಸನ ಮಾಡ್ಬೋದು. ಇನ್ನು ನೀವು ಮಿಷಿನ ನೋಡಿದ್ರಿ ಅಲ್ವಾ? ಸೊ ತುಂಬಾ ವುಮೆನ್ಸ್ಗಂತೂ ತುಂಬಾ ಬೆಸ್ಟ್ ಇದೆ ಈ ಒಂದು ಮಿಷಿನು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಂದರೆ ಒಂಥರ ಬಣ್ಣ ತುಂಬ ಇಷ್ಟ, ಯಾಕಂದರೆ ಸೊ ಅವ್ರು ಸ್ವಲ್ಪ ಕಲರ್ಫುಲ್ಲಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ಇದು ತುಂಬಾ ಬೆಸ್ಟ್ ಕಲರ್ ಕಾಂಬಿನೇಷನ್ ಮಾಡಲಿಕ್ಕೆ. ಸೊ ಅವ್ರಿಗೆ ಒಂದು ಮೈಂಡ್ ಬಂದುಬಿಡುತ್ತೆ ಖಂಡಿತವಾಗ್ಲೂ. ಸೊ ಈ ಒಂದು ವರ್ಕ್ ನಾವು 6 ಇಯರ್ಸಿಂದ ನಾನು ಮಾಡ್ತಾ ಬಂದಿದ್ದೀನಿ. ಸೊ ಇದರಲ್ಲಿ ನಮಗೆ ಇವತ್ತವರೆಗೂ ಕೂಡ ಬೇಜಾರಾಗಿಲ್ಲ. ತುಂಬ ವರ್ಕ್ ಬರ್ತಾರೆ, ನಮ್ಮ ಒಂದು ಹಾಬಿ ಆಗೋಗ್ಬಿಟ್ಟಿದೆ. ಸೊ ಯಾವುದೇ ಥರ ಬೇಜಾರಾಗಲ್ಲ. ಸೊ ಒಂದು ಸಲ ನಾವು ಅಮೌಂಟ್ ಹಾಕ್ಬೇಕಷ್ಟೇ. ಸೊ ಈ ಒಂದು ಮಿಷಿನ್ ನಿಮಗೆ ಸಿಂಗಲ್ ಹೆಡ್ ಕೂಡ ಅವೈಲಬಲ್ ಇದೆ, ಡಬಲ್ ಹೆಡ್ ಕೂಡ ಅವೈಲಬಲ್ ಇರುತ್ತೆ, ಹಾಗೆ ನಿಮಗೆ ಬೀಡ್ಸ್ ಮಣಿ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ನೀವು ಯಾವ್ದು ಬೇಕಾದರೂ, ಕೆಲವರು ಬೀಡ್ಸ್ ಹಾಕೋ ಮಣಿನೂ ಕೂಡ, ಸೊ ಅದರಲ್ಲೇ ಕೂಡ ನಿಮಗೆ ಸೆಟ್ ಬಾದ ನಾನು ನಿಮಗೆ ಸಿಂಗಲ್ ಹೆಡಲ್ಲಿ ತೋರಿಸಿದ್ದೀನಿ ಅಲ್ವಾ? ಸೊ ಅದನ್ನು ಕೂಡ ನೀವು ಬೀಡ್ಸ್ ಹಾಕ್ಕೊಂಡು ಕೂಡ ನೀವು ವರ್ಕ್ನ ಮಾಡ್ಕೊಳ್ಬೋದು. ಸೊ ಅಮೌಂಟ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ನಿಮಗೆ ಬೀಡ್ಸ್ ಮಣಿಗೆ ಅಂದರೆ ಬೀಡ್ಸ್ ವರ್ಕ್ಗೆ ನಿಮಗೆ ಸಪ್ರೇಟ್ ಡಿಸೈನ್ಸ್ ಬರುತ್ತೆ. ಸೊ ಮಿಷಿನ್ಸ್ಗೆ ಸಪ್ರೇಟ್ ಡಿಸೈನ್ಸ್ ಅನ್ನೋದು ಬರುತ್ತೆ. ಸೊ ಇದು ಈ ಥರ. ಸೊ ನಮಗೆ ಕೂಡ ಸಪ್ರೇಟ್ ಡಿಸೈನ್ಸ್ ಬರುತ್ತೆ, ಬಟ್ ನಾವೇನು ಬೀಡ್ಸ್ ಮಣಿ ಹಾಕೊಳ್ಳಿ, ಯಾಕಂದರೆ ಇಲ್ಲಿ ತುಂಬ ಕಮ್ಮಿ ಅವೆಲ್ಲ ಹೋಗೋದು, ಮತ್ತು ತುಂಬ ಕಾಸ್ಟ್ಲಿ ಬರುತ್ತೆ ಅದು.
ಸೊ ಇಲ್ಲೆಲ್ಲ ಕಸ್ಟಮರ್ಸ್ ಕೊಡೋಲ್ಲ, ಹಾಗಾಗಿ ನಾವು ಅವೆಲ್ಲ ಹಾಕಿಲ್ಲ, ಜಸ್ಟ್ ಮಿಷಿನ್ ವರ್ಕ್ ಹತ್ರ ಮಾಡಿಕೊಡ್ತಾ ಇದ್ದೀವಿ. ಮತ್ತು ನಿಮ್ಗೇನಾದರೂ ಬೇಕು ಅಂತಂದರೆ ಖಂಡಿತವಾಗಿ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ನಿಮಗೆ ಆರಾಮಾಗಿ ಬೈನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಿಮಗೆ ಸಿಂಗಲ್ ಹೆಡ್ ಬಂದುಬಿಟ್ಟು ನಿಮಗೆ 3,70,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ ಮಿಷಿನು, ಸಿಕ್ಕಾಪಟ್ಟೆ ಡೆಮೋ ಎಲ್ಲ ನಿಮಗೆ ತುಂಬಾ 100% ಸಿಗ್ತಾ ಇದೆ. ಡೆಮೋ ನಿಮ್ಗೆ ಅಲ್ಲೇ ಬಂದು ಹೇಳ್ಕೊಡ್ತಾರೆ. ನಿಮಗೆ ಏನು ಫೆಸಿಲಿಟೀಸ್ ಬೇಕು, ನಿಮಗೆ ಇವಾಗ ಒಂದು ಹೇಗೆ ಯಾವ ರೀತಿಲಿ ಫ್ರೇಮ್ ಹಾಕೋದಾಗಿರ್ಬೋದು, ಹೇಗೆ ದಾರ ಸೆಟ್ ಮಾಡ್ಕೊಳ್ಳೋದು, ದಾರ ಏರಿಸೋದು, ಪ್ರತಿಯೊಂದು ಕೂಡ ನಿಮಗೆ ಒಂದಿನ ಆರಾಮಾಗಿದ್ದು ನಿಮಗೆ ಎಲ್ಲ ಕ್ಲೀನಾಗಿ ಡೀಟೇಲ್ಸ್ನ ಹೇಳ್ಕೊಂಡು ಕೊಡ್ತಾರೆ. ಸೊ ನೀವು ಆರಾಮಾಗಿ ನೀವು ಕಲ್ತ್ಕೊಳ್ಬೋದು. ತುಂಬ ಒಳ್ಳೆ ಒಂದು ಡೆಮೋ ನಿಮಗೆ ಸಿಗ್ತಾ ಇದೆ ಈ ಒಂದು ಮಿಷಿನಲ್ಲಿ. ಹಾಗೆ ನಿಮಗೆ ಆರಾಮಾಗಿ ಮಿಷಿನ್ ವರ್ಕ್ ಮಾಡ್ಬೋದು. ನಿಮಗೆ ಸ್ಕ್ರೀನ್ ಟಚ್ ಬರುತ್ತೆ, ಸ್ಕ್ರೀನ್ ಬಂದುಬಿಟ್ಟು ಸೊ ನೀವು ಆರಾಮಾಗಿ ಟಚ್ ಮಾಡಿಕೊಂಡು ಬುಟ್ಟಾಸ್ ಎಲ್ಲಿ ಬೇಕಾದ್ರೂ ಹ್ಯಾಂಡ್ ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ವರ್ಕ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಇದು ಅರ್ಥ ಆಗುತ್ತೆ. ಯಾಕಂದರೆ ಈ ಒಂದು ಕೆಲಸದಲ್ಲಿ ಅದನ್ನು ತೊಡಗಿಸ್ಕೊಂಡಿರೋರಿಗೆ, ಅದನ್ನು ಮಾಡ್ತಾ ಬಂದಿರೋರಿಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ಇವಾಗ ಮೈಂಡಲ್ಲಿ ಬಂದುಬಿಟ್ಟು ಜಸ್ಟ್ ಫೋಕಸ್, ಸೊ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಯಾವ್ದು ವರ್ಕ್ ಮಾಡ್ತೀನಾ, ನಾನು ಮಿಷಿನ್ ತೊಗೊಳ್ಬೇಕು ಅನ್ನೋಂಗಿದ್ರೆ ಈ ಒಂದು ಮಿಷಿನ ಚೂಸ್ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ, ನಿಮ್ಗೆ ಏನಾದ್ರು ಇನ್ನೂ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಆ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮಗೆ ಕ್ಲೀನಾಗಿ ನಿಮಗೆ ಹೇಳ್ಕೊಡ್ತಾರೆ. ಹಿಂಗೆ ನೀವು ಬೇಕಾದ್ರೆ ಮಿಷಿನ ಪರ್ಚೇಸ್ ಮಾಡ್ಬೋದು. ನಿಮಗೆ ಬಂದುಬಿಟ್ಟು ಸಿಂಗಲ್ ಹೆಡ್ಡು, ಡಬಲ್ ಹೆಡ್ಡು, ಹಾಗೆ ಬೀಡ್ಸ್ ಮಣಿ, ಸೊ ಬೀಡ್ಸ್ 2-3 ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೊಳ್ಳಿ. ಸುಮಾರು ಜನ ಎಂಬ್ರಾಯ್ಡಿಂಗ್ ಮಿಷಿನ್ಸು ಎಷ್ಟು ಜನ ಕೇಳಿದ್ರು ನನಗೆ ಇದ್ರೆ ಹೇಳಿ ಅಂತ. ಸೊ ನಮಗೆ ಒಂದು ಏನಂದರೆ ನಮಗೆ ಬರಬೇಕದು, ಈ ಥರ ಕೊಡ್ತಾ ಇದ್ದಾರೆ, ಈ ಒಂದು ಒಳ್ಳೆ ಫೆಸಿಲಿಟೀಸ್ ಇದೆ ಅಂತ ಇದ್ದರೆ ನಾವು ಸುಮ್ಮನೆ ವೀಡಿಯೋ ಮಾಡೋಕ್ಕಾಗೋದು. ಸುಮ್ಮನೆ ನಾವು ವೀಡಿಯೋ ಮಾಡಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ನಮಗೆ ಮೇನ್ ಮಿಷಿನ್ನ ಪರ್ಚೇಸ್ ಮಾಡೋರು ನಮಗೆ ಡೆಮೋ ತುಂಬ ಜನ ಕೇಳ್ತಾರೆ, ಮೇನ್ ಡೆಮೋನೇ ಕೇಳೋದು, ನಮ್ಗೆ ಹೇಳ್ಕೊಂಡು ಕೊಡ್ತಾರೆ ಕ್ಲೀನಾಗಿ ಅನ್ನೋದೇ. ಸೊ ಹಾಗಾಗಿ ಸುಮ್ಮನೆ ನಾವು ಏನೋ ಒಂದು ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ನಿಮಗೆ ಮಿಷಿನಲ್ಲಿ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಡೆಮೋ ಸಿಗುತ್ತೆ. ಕಲಿಯೋ ಆಸಕ್ತಿ ಇರಬೇಕಷ್ಟೇ. ಸೊ 1 ದಿನ ಆಗಲಿ 2 ದಿನ ಆಗಲಿ ಅನ್ನೋದಲ್ಲ, ನೀವು ಒಂದು ತಿಂಗಳು, ನಾವು ಕಲೀಲಿಕ್ಕೇ ತಿಂಗಳು ತೊಗೊಂಡಿದ್ದೀವಿ. ಇದು ಪ್ರತಿಯೊಂದೂ ಸಣ್ಣ ಪುಟ್ಟನೂ ನಾವು ಕಲ್ತ್ಕೊಳ್ಬೇಕು ಅಂದರೆ ತಮಾಷೆ ಮಾತಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನೀವು ಮಾಡ್ತಾ ಖಂಡಿತವಾಗ್ಲೂ ಕಲಿಬೋದು. ಫಸ್ಟ್ ಟೈಮ್ ನಿಮ್ಗೆ ಅನಿಸುತ್ತೆ ಕಷ್ಟ ಅಂತ ಹೇಳ್ಬಿಟ್ಟು, ಸೊ ನೀವು ಅದನ್ನು ಮಾಡ್ಕೊಂಡ್ಮೇಲೆ ನೀವು ಕೆಲವರೆಲ್ಲ ಅಂದ್ಕೊಳ್ತಾ ಇರ್ತಾರೆ, ಯಾಕಾರ ತರಿಸ್ಕೊಂಡ್ಬಿಟ್ನಪ್ಪ ಇಷ್ಟೊಂದು ಕಷ್ಟ ಅಂತಾರೆ. ಕಷ್ಟಪಡಬೇಕು, ಇದರಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ನಾವು ಒಂದು ಒಳ್ಳೆ ಮಟ್ಟದಲ್ಲಿ ಬರಬೇಕು, ಒಳ್ಳೆ ಅಮೌಂಟ್ ನಾವು ತಗೊಳ್ಬೇಕು. ಮತ್ತು ಏನು ನಾವು ಅಮೌಂಟ್ ಹಾಕಿ ತೊಗೊಂಡಿವೋ ಅದನ್ನು ನಾವು ಮತ್ತೆ ಎಲ್ಲ ತೊಗೊಂಡ್ಬಿಡ್ಬೇಕು ವಾಪಸ್. ನಾವು ಅದನ್ನು ಕೊಟ್ಟಿರೋದನ್ನ ಏನಿದೆ ಅದನ್ನು ನಾವು ತೊಗೊಂಡ್ರೆ ತಾನೇ ನಾವು ಮಿಷಿನ್ ತೊಗೊಂಡಿದ್ದಕ್ಕೂ ಸಾರ್ಥಕ ಆಗೋದು. ಸೊ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ, ಕಷ್ಟ ಆದರೂ ಪರವಾಗಿಲ್ಲ, ನೀವು ಮಾಡಿ ಖಂಡಿತವಾಗ್ಲೂ ಒಳ್ಳೆ ಬೆನಿಫಿಟ್ ಇದೆ. ಹೆಣ್ಮಕ್ಳಿಗಂತೂ ತುಂಬಾ ಬೆಸ್ಟ್ ಇದೆ ಇದು. ಹೆಣ್ಮಕ್ಳಂತೂ ಸಖತ್ ಲೈಕ್ ಮಾಡ್ತಾರೆ ವರ್ಕ್ ಅಂದರೆ. ಸೊ ಹಂಗಾಗಿ ಯಾರಿಗಾದರೂ ಬೇಕಂದರೆ ಖಂಡಿತವಾಗಿ ನಂಬರಿಗೆ ಕಾಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಿ. ತುಂಬಾ ಒಳ್ಳೆ ಡೆಮೋ ಸಿಗ್ತಾ ಇದೆ ನಿಮಗೆ. ಹಾಗೆ ಒಳ್ಳೆ ಮಿಷಿನ್ ಆಫರಲ್ಲಿ ಕೂಡ, ಇವಾಗ ದೀಪಾವಳಿ ಆಫರ್ ಅಲ್ವಾ, ಒಳ್ಳೆ ಮಿಷಿನ್ ನಿಮಗೆ ದೀಪಾವಳಿ ಆಫರಲ್ಲಿ ಕೂಡ ಸಿಗ್ತಾ ಇದೆ. ಸೊ ಬೇಕು ಅಂದರೆ ನೀವು ಕಾಲ್ ಮಾಡ್ಕೊಳ್ಳಿ. ಸೊ ಇನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಈ ನಂಬರ್ಗೆ, ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಮಿಷಿನ ಪರ್ಚೇಸ್ ಮಾಡಿಕೊಂಡು ಬೇಗ ವರ್ಕ್ನ ಸ್ಟಾರ್ಟ್ ಮಾಡಿ. ಸೊ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.